ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ರವೆ ಉಂಡೆ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ. ಬಿಗಿನರ್ಸ್ ಇದ್ರೂ ಈಜಿ ಸರಳ ವಿಧಾನದಾಗ ಈ ಥರ ರವೆ ಉಂಡೆ ಮಾಡ್ಬೋದು. ಈಗ ನೋಡಿರಿ, ರವೆ ಎಂಥ ತೊಗೋಬೇಕು ಅಂದ್ರೆ ಬಾಂಬೆ ರವೆ, ಉಂಡೆ ರವೆ ಅಂತಲೇ ಸಿಗ್ತೈತಿ. ಚಿರೋಟಿ ರವೆ ಅಲ್ಲ, ಚಿರೋಟಿ ರವೆಕ್ಕಿಂತ ಸ್ವಲ್ಪ ದಪ್ಪ ಇರ್ತೈತಿ, ಅದನ್ನು ತೊಗೋಬೇಕು. ಅರ್ಧ ಕೆ ಜಿ ರವೆ ತೊಗೊಂಡಿನಿ, ಅರ್ಧ ಕೆ ಜಿ ಸಕ್ಕರೆ ತೊಗೊಂಡಿನಿ. ಸಮ ಪ್ರಮಾಣದಾಗ ರವೆ ಸಕ್ಕರೆ ತೊಗೋಬೇಕು. ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ ಪುಡಿ, ಒಂದು ಬಟ್ಲು ಕೊಬ್ಬರಿ ತುರಿ, ಹಸಿ ಕೊಬ್ಬರಿ ತುರಿ, ಒಣ ಕೊಬ್ಬರಿ ತುರಿನೂ ಹಾಕ್ಬೋದು. ಹಸಿದು ಹಾಕಿದ್ರೆ ಡಬಲ್ ರುಚಿ ಆಗ್ತತಿ. ಆದ್ರೆ ಭಾಳ ದಿವಸ ಇಡಕ್ಕೆ ಬರಲ್ಲಿದು. ತಿಂಗಳು ಗಟ್ಟಲೆ ಇಡ್ತೇವೆ ಅಂದ್ರೆ ಯಾವ ಕೊಬ್ಬರಿನೂ ಹಾಕಬೇಡ್ರಿ, ಹಾಗೆ ಮಾಡಿರಿ. ಮತ್ತು 8-10 ದಿನ 12 ದಿನ 10-12 ದಿನವರೆಗೆ ತಿಂತೇವೆ ಅಂತಂದ್ರೆ ಹಸಿ ಕೊಬ್ಬರಿ ಹಾಕಿ ಮಾಡಿರಿ. ಅದ್ರ ರುಚಿ ನೋಡಿರಿ, ಸೂಪರಾಗಿರ್ತೈತಿ, ಭಾಳ ಇಷ್ಟಪಡ್ತೀರಿ. ನೋಡ್ರಿ, ಇಲ್ಲಿ ದೊಡ್ಡ ಸ್ಪೂನ್ಲಿ 2 ಸ್ಪೂನು ತುಪ್ಪ ಹಾಕೀನಿ. ತುಪ್ಪ ಕರಗಲಿ, ದ್ರಾಕ್ಷಿ ಗೋಡಂಬಿ ಕರ್ಕೊಂಬಿಡೋಣ. ದ್ರಾಕ್ಷಿ ಗೋಡಂಬಿ ಫ್ರೈ ಮಾಡಿ ತಗೊಂಬಿಡೋಣ. ಗೋಡಂಬಿ ಕರ್ಕೊಳ್ಳೋಣ. ಸೀದ ಹೋಗಬಾರ್ದವು. ನೋಡ್ರಿ, ಇದೇ ತುಪ್ಪದಾಗ ರವೆ ಹಾಕಿ ಹುರ್ಕೋಬೇಕು. ಇವನ್ನ ಸೈಡಿಗೆ ಇಟ್ಬಿಡೋಣ. ಕರೆಕ್ಟಾಗಿ ಹದವಾಗಿ ಫ್ರೈ ಆಗ್ಯಾವು ದ್ರಾಕ್ಷಿ ಗೋಡಂಬಿ. ಇವಾಗ ರವೆ ನೋಡ್ರಿ, ಅರ್ಧ ಕೆ ಜಿ ರವೆ 3 ಸಲ ನಾನು 3 ಟ್ರಿಪ್ನಾಗ ಹುರ್ಕೊಂಡೇನಿ. ಇಲ್ಲಿ ಯಾವುದೇ ಕಾರಣಕ್ಕೂ ಡಾಲ್ಡಾ ಉಪಯೋಗ ಮಾಡಬೇಡ್ರಿ. ಉಪಯೋಗ ಮಾಡಿದ್ರೆ ಬರ್ತತಿ, ಆದರೆ ಇಷ್ಟೊಂದು ಒರಿಜಿನಲ್ ರುಚಿ ಬರಲ್ಲ ರವೆ ಉಂಡಿದು. ತುಪ್ಪನೇ ಬಳಸ್ಬೇಕಿಲ್ಲಿ. ನೋಡ್ರಿ, ದೊಡ್ಡ ಸ್ಪೂನ್ಲಿ 2 ಸ್ಪೂನ್ ಹಾಕಿದ್ದೆ. ಅದ್ರಾಗ ದ್ರಾಕ್ಷಿ ಗೋಡಂಬಿ ಕರ್ಕೊಂಡು ರವೆ ಹಾಕಿ ಹುರಿಯಾಕತ್ತೀನಿ. ಹದವಾಗಿ ಹುರಿಬೇಕು, ಭಾಳ ಟೈಮ್ ತೊಗೊತತಿ. ಇಲ್ಲೇ ಲಾಂಗ್ ಆಕತಿ ವಿಡಿಯೋ ಅಂತ ನಾನು ನಿಮಗೆ ಹುರಿದಿದ್ದು ತೋರಿಸ್ಬಿಟ್ಟೀನಿ. ಸಣ್ಣ ಉರಿ ಇಟ್ಕೊಂಡು ನೀವು ಹುರಿತಾ ಇರಬೇಕು, ಟೈಮ್ ತೊಗೋತೈತಿ. ಎಲ್ಲಿ ಮಟ್ಟ ಅಂದ್ರೆ ಅದು ಘಮ ಘಮ ಅಂತ ಮನೆಯೆಲ್ಲ ವಾಸನೆ ಬರಬೇಕು, ರವೆ ಹುರಿದಿದ್ದು ಸ್ಮೆಲ್ ಬರಬೇಕು, ಅಲ್ಲಿವರೆಗೆ ಹುರಿಬೇಕು. ಆನಂತರ ರವೆ ಸುಡೋದಿದ್ದಾಗನ ಈಗ ಗ್ಯಾಸ್ ಆಫ್ ಮಾಡಿ ಈ ಕೊಬ್ಬರಿ ತುರಿ ಐತಲ್ಲ ಇದ್ರಾಗ ಹಾಕಿ ಮಿಕ್ಸ್ ಮಾಡಿಬಿಡೋಣ. ಆ ರವಾದ ಬಿಸಿಗೆನ ಇದು ಬಿಸಿ ಆಗ್ತತಿ, ಸಾಕಷ್ಟೇ. ಪ್ರತ್ಯೇಕವಾಗಿ ಹುರಿಯೋ ಅವಶ್ಯಕತೆ ಇಲ್ಲ. ರವಾದಾಗನ ಹಾಕಿ ಮಿಕ್ಸ್ ಮಾಡಿಬಿಡೋಣ. ನಾನು 1 ಟ್ರಿಪ್ ಹುರಿಯೋದು ತೋರಿಸೀನಿ. 3 ಟ್ರಿಪ್ನಾಗ ಅರ್ಧ ಕೆ ಜಿ ರವೆ ಹುರಿದೀನಿ. ಒಮ್ಮೆಲೆ ಇಷ್ಟು ಹಾಕ್ಕೋಬಾರ್ದು, ಸರೀತ್ನಾಗ ಹುರಿಯಲ್ಲ. ಸ್ವಲ್ಪ ಹಾಕ್ಕೊಂಡು ಭಾಳಷ್ಟು ತುಪ್ಪ ಹಾಕ್ಕೊಂಡು ಚಲೋತ್ನಂಗೆ ಹುರಿಬೇಕು ರವೆ. ನೋಡ್ರಿ, ಈಗ ಎಲ್ಲ ಹುರಿದಿದ್ದನ್ನು ಒಂದು ಪಾತ್ರೆಗೆ ತಗೊಂಡೇನಿ. ಇದನ್ನು ಸೈಡಿಗೆ ಇಡೋಣ, ಪಾಕ ಮಾಡ್ಬೇಕಿನ್ನ. ರವೆ ಹುರಿಯುವಾಗ ತುಪ್ಪ ಎಲ್ಲ ರವೆಗೂ ಅದು ಮಿಕ್ಸ್ ಆಗಬೇಕು. ಅಷ್ಟೊಂದು ತುಪ್ಪ ಹಾಕಬೇಕು. ಕಡಿಮೆ ಹಾಕಿ ಹುರಿದ್ರೆ ಸರಿ ಆಗಲ್ಲ, ಸ್ಮೂತ್ನೂ ಬರಲ್ಲ. ಇವಾಗ ಆಣ ಮಾಡಾಕತ್ತಾನೆ ನೋಡ್ರಿ. ಅರ್ಧ ಕೆ ಜಿ ರವೆಗೆ ಅರ್ಧ ಕೆ ಜಿ ಸಕ್ಕರೆ ತೊಗೊಂಡಿನಿ. ಭಾಳ ಸ್ವೀಟ್ ಆಗ್ತತಿ ಅನ್ನಿಸ್ತು. ಒಂದು 4 ಜನ, ಒಂದು 4-5 ಕಪ್ ಟೀ ಆಗಷ್ಟು ಸಕ್ಕರೆ ತೆಗೆದಿಟ್ಟೆ. ಇದಕ್ಕೆ ಸಕ್ಕರೆ ತೊಗೊಷ್ಟು ನೀರು ಹಾಕಬೇಕು, ಕರಗಿಸ್ತಾ ಇರಬೇಕು. ಸಣ್ಣ ಉರಿ ಇಡಬೇಕು ಕರಗೋವರೆಗೆ. ಸಕ್ಕರೆ ಕರಗೋವರೆಗೆ ಸಣ್ಣ ಉರಿ. ಕರಗಿದ ನಂತರ ಮೀಡಿಯಮ್ ಉರಿ ಇಟ್ಟಿದ್ದನ್ನ ಕುದಿಯಕ್ಕೆ ಹಚ್ಚಬೇಕು. ಏಲಕ್ಕಿ ಪೌಡ್ರ್ ಹಾಕಿಬಿಟ್ಟೆ. ಈಗ ನೋಡ್ರಿ, ಪಳಪಳ ಅಂತ ಈ ಥರ ಕುದೀತಿರ್ಬೇಕು, ನೋಡ್ತಾ ಇರಬೇಕು. ಕುದಿಲಿ ಬಿಡು ಅಂತ ಬಿಟ್ಟರೆ ಏರಾಗಿಬಿಡ್ತತಿ. ಒಂದೆಳೆ ಪಾಕ ತೊಗೋಬೇಕಿಲ್ಲಿ. ನೋಡ್ರಿ, ಈ ಒಂದೆಳೆ ಪಾಕ ಬಂದಾಗ ಸಾಕು. ಗ್ಯಾಸ್ ಆಫ್ ಮಾಡಿ ಈ ದ್ರಾಕ್ಷಿ ಗೋಡಂಬಿ ಇದ್ರಾಗ ಹಾಕಿಬಿಡೋಣ. ಏಲಕ್ಕಿ ಪೌಡ್ರ್ ಆಲ್ರೆಡಿ ಹಾಕೈತಿ. ಈ ಫ್ರೈ ಮಾಡಿ ಇಟ್ಕೊಂಡಂಥ ರವೆ, ಹುರಿದಂಥ ರವಾನ ಇದಕ್ಕೆ ಹಾಕಿಬಿಡೋಣ. ಅದಕ್ಕೂ ಮುಂಚೆ ಇನ್ನೊಂದು ಟೇಬಲ್ ಸ್ಪೂನ್ ತುಪ್ಪ ಹಾಕೋಣ. ಧಾರಾಳವಾಗಿ ತುಪ್ಪ ಹಾಕಿ ಮಾಡಿದಂಥ ರವೆ ಉಂಡೆ ಬಾಯಾಗಿಟ್ರೆ ಕರಗ್ತಾವ್ರಿ. ಎಷ್ಟು ಚೆನ್ನಾಗಿ ಬಂದವು, ಸೂಪರಾಗಿ ಬಂದವು. ಇವಾಗ ರವೆ ಹಾಕಿಬಿಡೋಣ ಇದ್ರಾಗ.
ರವೆ ಹಾಕಿ ಕಲಿಸಿ ಉಂಡೆ ಕಟ್ಟಿಬಿಟ್ರೆ ರೆಡಿ ಅದು ನೋಡ್ರಿ ನಮ್ಮ ರವೆ ಉಂಡೆ. ಯಾರೆಲ್ಲ ನನ್ನ ವಿಡಿಯೋ ನೋಡತ್ತೀರಿ, ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ. ಹೊಸಬ್ರು ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ಪರ್ಫೆಕ್ಟ್ ಆದಂಥ ರವೆ ಉಂಡೆ ವಿಧಾನ ತೋರಿಸೀನಿ, ಇದೇ ಥರ ಮಾಡಿ ಕಲೀರಿ. ರುಚಿ ಸೂಪರಾಗಿರ್ತೈತಿ. ಬಾಯಾಗಿಟ್ರೆ ಕರಗ್ತಾವೆ ರವೆ ಉಂಡೆ, ಅಷ್ಟು ಚೆನ್ನಾಗಿ ಬಂದವು. ಈಗ ಇದನ್ನೆಲ್ಲ ಚೆಂದ ಮಿಕ್ಸ್ ಮಾಡಿಬಿಡೋಣ. ಮಿಕ್ಸ್ ಮಾಡಿಂದ ಅದರ ಭಾಳ ಸುಡ್ತಿರ್ತೈತಿ. ಒಂದು 5 ನಿಮಿಷ ಬಿಡ್ರಿ. 5 ನಿಮಿಷ ಆರಾಕ್ಬಿಟ್ಟು ನೋಡ್ತಾ ಇರಬೇಕು. ಉಂಡೆ ಹದಕ್ಕೆ ನಮಗೆ ಉಂಡೆ ಕಟ್ಟಾಕ ಕೈಲಿ ಮುಟ್ತೀವಿ, ಉಂಡೆ ಕಟ್ಟಾಕ ಬರಾಕತ್ತೈತಿ ಅಂದಾಗ ಪಟ ಪಟ ಉಂಡೆ ರೆಡಿ ಮಾಡಿ ತಟ್ಟೆಗಿಡ್ರಿ. ಒಂದು 5 ನಿಮಿಷ ಬಿಟ್ಟು ನಾನಿಲ್ಲಿ ಉಂಡೆ ಕಟ್ಟೇನಿ ನೋಡಿರಿ. ಕೈ ಇನ್ನೂ ಬಿಸಿ ಇರ್ತೈತಿ, ಸುಡ್ತಿರ್ತೈತಿ. ತುಪ್ಪ ಹಚ್ಕೊಂಡು ಈ ಥರ ರೌಂಡ್ ಮಾಡಿ ಉಂಡೆ ಕಟ್ಟಿಡ್ರಿ. ನಾಗರ ಪಂಚಮಿ ವಿಶೇಷ ಶೇಂಗಾ ಉಂಡೆ ಹಿಂದಿನ ವಿಡಿಯೋದಾಗ ತೋರ್ಸೀನಿ. ಈಗ ರವೆ ಉಂಡೆ ತೋರ್ಸೀನಿ. ಹೊಸಬ್ರು ಯಾರಾದರೂ ಇದ್ರೆ ಈಜಿ ಮೆಥಡ್ನಾಗ ತೋರ್ಸೀನಿ, ಕಲೀರಿ. ಈ ಪದ್ಧತಿಯೊಳಗೆ ಮಾಡಿದಾಗ ಮಾತ್ರ ಬಹಳ ಟೇಸ್ಟ್ ಆಕೈತಿ. ಇಲ್ಲಿ ವಿಡಿಯೋ ಮುಗಿಸ್ತಾನೆ. ಎಲ್ರಿಗೂ ನಮಸ್ಕಾರ ರೀ.